ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ರೈತರ ಬಗ್ಗೆ ಮಾತಾಡಬೇಕು ಅಂದ್ಕೊಂಡಿದ್ದೀನಿ. ರೈತರು ಒಂದು ಬೆಳೆ ಬೆಳೆಯೋಲಿಕ್ಕೆ ಎಷ್ಟು ಕಷ್ಟಪಡ್ತಾರ, ಏನೆಲ್ಲ ಮಾಡ್ತಾರ, ನಮ್ಮ ಮನೆಯೊಳಗೆ ದವಸ ಧಾನ್ಯದ ಬಂದು ತುಂಬಲಿಕ್ಕೆ ರೈತರ ಶ್ರಮ ಎಷ್ಟಿರ್ತದ, ಏನೆಲ್ಲ ಪ್ರೊಸೀಜರ್ ಇರ್ತಾವೋ, ಒಂದೊಂದು ವರ್ಷಾನ್ಗಟ್ಲೆ ಇರೋ ಬೆಳೆಗಳಿರ್ತಾವ, 6 ತಿಂಗಳ ಬೆಳೆ ಇರ್ತಾವ. ಕೆಲವೊಂದು ಸಲ ಏನಾಗ್ಬಿಡ್ತದಂದ್ರೆ ರೈತರು ಬಿತ್ತಿರೋ ಬೆಳೆ ಚಲೋ ಬರಲ್ಲ. ಒಂದೊಂದು ಸಲ ಅತಿವೃಷ್ಟಿ ಅಂತ ಮಳೆ ಜಾಸ್ತಿಯಾಗಿ ಹೋಗಿಬಿಟ್ಟಿರ್ತದ, ಅಥವಾ ಹಳ್ಳ ಸಮೀಪಿತ್ತು ಅಂದ್ರೆ ಹೊಳೆ ಸಮೀಪಿತ್ತಂದ್ರೆ ಹೊಳೆ ಮುಳುಗಿ ಆದರೂ ಅಥವಾ ಹಳ್ಳದಿಂದ ನೀರು ಬಂದು ಮುಳುಗಿ ಆದ್ರೂ ಹೊಲ ಎಲ್ಲ ಬೆಳೆ ಎಲ್ಲ ಹಾಳಾಗಿಬಿಡ್ತದೆ ರೀ. ಅಂಥದ್ರಲ್ಲೂ ಒಂದು ಬೆಳೆ ಹೋದ್ಮೇಲೂ ಕೂಡ ಧೈರ್ಯಗಿಡದೆ ಮತ್ತೊಂದು ಬೆಳೆ ಮಾಡಿ ಅದರಲ್ಲಿ ಸಕ್ಸಸ್ ಕಂಡಿರ್ತಾರೆ. ಬೆಳೆ ಎಲ್ಲ ಚಲೋ ಆಗಿರ್ತದ, ಆದರೂ ಹಿಂದಿನ ಬೆಳೆಗಳ ಖರ್ಚು ವೆಚ್ಚ ಮತ್ತು ಹೊಸದಾಗಿ ಬೆಳೆದಿರೋ ಬೆಳೆ ಖರ್ಚು ವೆಚ್ಚ ತೆಗೆದು ಲೆಕ್ಕಾಚಾರ ಮಾಡಿದ್ರೆ ರೈತರಿಗೆ ಏನೂ ಉಳಿಯೋದಿಲ್ಲ. ರೈತ ದೇಶದ ಬೆನ್ನೆಲುಬು ಅಂತ ಹೆಸರಿಗಷ್ಟೇ ಕರೆಯೋದು. ರೈತನಿಗೆ ಯಾರೂ ಸಪೋರ್ಟ್ ಮಾಡಲ್ಲ. ರೈತ ಬೆಳೆದ ಬೆಳೆಗೆ ಸರಿಯಾಗಿ ಬೆಲೆ ನಿಗದಿ ಆಗೋದಿಲ್ಲ, ಸರಿಯಾಗಿ ಬೆಲೆ ಬರೋಲ್ಲ. ಹೀಗಾಗಿ ಸಾಲ ಸೂಲ ಮಾಡಿ ವ್ಯವಸಾಯ ಮಾಡ್ತಿರ್ತಾರೆ ರೀ. ಸಾಲ ಕಟ್ಟೋಕ್ಕಾಗದೆ ಮನನೊಂದು ಎಷ್ಟೋ ಜನ ರೈತರು ಆತ್ಮಹತ್ಯೆ ಮಾಡ್ಕೊಂಡಿರೋ ಉದಾಹರಣೆ ಕೂಡ ಅದಾವ್ರಿ. ಇಡೀ ದೇಶಕ್ಕೆ ಅನ್ನ ಹಾಕುವ ರೈತ ನಿನಗೊಂದು ಸಲಾಂ. ಆರ್ಥಿಕವಾದ ಸಂಕಷ್ಟದಿಂದ ರೈತರು ಹಿಂದೆ ಉಳಿಲಿಕ್ಕತ್ತಾರ್ರಿ. ಈ ವರ್ಷ ಅಂತೂ ಎಲ್ಲ ಕಡೆ ಬೆಳೆ ಹಾನಿಯಾಗ್ಯದ್ರಿ, ಬೆಳೆ ನಷ್ಟಗಳಾಗ್ಯಾವ ಅತಿವೃಷ್ಟಿಯಿಂದಾಗಿ. ನೋಡ್ರಿ, ಈ ಥರ ಜೋಳದ ತೆನಿ ಮುರಿತಾರ್ರಿ. ಮುರಿಯೋದು ಅಂದರೆ ಈ ಥರ ಕಟ್ ಮಾಡೋದಕ್ಕೆ ಮುರಿಯೋದು ಅಂತಾರ್ರಿ. ಈ ಜೋಳ ಬಿತ್ತಿರ್ತಾರ್ರಿ. ಬಿತ್ತಾದ್ಮೇಲೆ ಎಲ್ಲ ಹರಗೋದು ಅದೆಲ್ಲ ಮಾಡ್ತಾರ್ರಿ. ಹಕ್ಕಿ ಎಲ್ಲ ತಿಂದು ಹೋಗ್ತಾವ ಅಂತೇಳಿ ಬೆಳಗ್ಗೆ ಎದ್ದು ಹಕ್ಕಿ ಎಲ್ಲ ಹೊಡೆಯೋಕ್ಕಂತ ಹೋಗಿರ್ತಾರೆ ರೈತರು. ಮುಂದೆ ತೆನಿ ಎಲ್ಲ ಬಂದಮೇಲೆ ಜೋಳ ಕೊಯ್ತಾರ್ರಿ. ಜೋಳ ಕೊಯ್ದು ಆಮೇಲೆ ಸೂಡು ಕಟ್ತಾರ್ರಿ. ಸೂಡು ಕಟ್ಟಿ ಈ ಥರ ಮುರಿತಾರೆ. ಮುರಿಯೋದೆಲ್ಲ ಆದಮೇಲೆ ರಾಶಿ ಮಾಡೋದು. ಈಗ ನೋಡ್ರಿ, ಜೋಳ ಎಲ್ಲ ಮುರಿಯೋದು ಆಗ್ಯದ. ನಮ್ಮ ಹೊಲ್ದಾಗಿಂದು ನಾ ತೋರ್ಸಕತ್ತೀನಿ. ಕಣ ಮಾಡಿರ್ತಾರ್ರಿ. ಆ ಕಣ ಕೊಯ್ದು ಇದೆಲ್ಲ ಹಾಕಬೇಕು. ಹಳ್ಳಿ ಕಡೆ ಹೆಣ್ಮಕ್ಳು ಇಷ್ಟು ಗಟ್ಟಿಯಾಗಿರ್ತಾರೆ, ಇಷ್ಟು ಕಷ್ಟಪಡ್ತಾರೆ. ಇಷ್ಟೆಲ್ಲ ಕಷ್ಟಪಟ್ಟಿದ್ದಕ್ಕೂ ಪ್ರತಿಫಲ ಸಿಕ್ಕರೆ ತುಂಬಾ ಖುಷಿ ಆಗ್ತದ್ರಿ. ಸಿಟಿಯಲ್ಲಿ ಜಾಬ್ ಇರೋರಿಗೆ 1 ಮಂತ್ ಪೇಮೆಂಟ್ ಜಲ್ದಿ ಬರಲಿಲ್ಲ ಅಂದ್ರೆ ಎಷ್ಟು ನೆರಳಾಟ ಇರ್ತದೆ. ಅದೇ ಹಳ್ಳಿಯಲ್ಲಿ ರೈತರ ಜೀವನ ನೋಡ್ರಿ, ವರ್ಷಾನ್ಗಟ್ಲೆ ಬೆಳೆಗೋಸ್ಕರ ಕಾಯಬೇಕು. ಕಾದರೂ ಕೆಲವೊಂದು ಸಲ ರಾಶಿ ಮಾಡೋ ಟೈಮೊಳಗೆ ಮಳೆ ಬಂದು ಎಲ್ಲನೂ ಹಾಳು ಮಾಡಿಬಿಡ್ತದೆ. ಬೆಳೆದ ಬೆಳೆ ಮನೆಗೆ ಬರ್ತದೋ ಇಲ್ಲ ಅನ್ನೋ ಟೆನ್ಷನ. ನೋಡ್ರಿ, ಇಲ್ಲಿ ಸಾಯಂಕಾಲ 6 ಗಂಟೆ ಆಗ್ಯದ ನಮ್ಮ ಹೊಲದೊಳಗೆ, ಆದರೂ ಇನ್ನೂ ಮಷಿನ್ ಬಂದಿರಲಿಲ್ಲ. 6 ಗಂಟೆ ನಂತರ ಮಷಿನ್ ಬಂದದ ನೋಡ್ರಿ. ಇಲ್ಲಿ ನೋಡ್ಬೋದು ನೀವು, ರೋಡಿಗೆ ಇನ್ನೂ ನಮ್ಮ ಹೊಲದೊಳಗೂ ಬಂದಿಲ್ಲ ರೀ ಅದು ಮಷಿನ್. ನೋಡ್ರಿ, ಸೂರೆಲ್ಲ ಎಷ್ಟು ಕೆಂಪೇರಣ. ಇಷ್ಟೊತ್ತಿಂದ ರಾಶಿ ಮಾಡಿಕೊಂಡು ಮನೆಗೆ ಹೋಗ್ಬೇಕ್ರಿ. ಹೊಲ್ದಾಗ ಬಿಸಿಲೆಲ್ಲ ಭಾಳ ಇರ್ತದಲ್ರಿ, ಅದಕ್ಕೆ ರೈತರ ಐಡಿಯಾ ನೋಡ್ರಿ, 4 ಸೂಡಷ್ಟು ಜೋಳದ ದಂಟು ತೊಗೊಂಡು ಈ ಥರ ಇಟ್ಟಾರ ನೋಡ್ರಿ. ಈ ಜೋಳದ ದಂಟಿಗೆ ಜೋಪಡಿ ಥರ ಮಾಡಿ ಅದರೊಳಗೆಲ್ಲ ಬುತ್ತಿ ಇಟ್ಟೋದು, ಅಂದ್ರೆ ಒಬ್ಬರು ಕುಂದ್ರಷ್ಟು ಮಾಡಿರ್ತಾರೆ. ಈಗ ನೋಡ್ರಿ, ಇಲ್ಲಿ ಕಣದ ಸುತ್ತ ಎಲ್ಲ ಬುಡ್ಚಿ ಎಲ್ಲ ಆಗಿರ್ತಾವ್ರಿ. ಇವೆಲ್ಲ ತೆಗೆದು ಕ್ಲೀನ್ ಮಾಡಿ ದೊಡ್ಡದೊಂದು ತಾಡ್ಪತ್ರೆ ಹಾಸ್ತಾರ್ರಿ. ಅದ್ರ ಮೇಲೆ ಮಷಿನ್ ನಿಂದ್ರಿಸ್ತಾರೆ ನೋಡ್ರಿ. ಈ ರಾಶಿ ಮಷಿನ ಬಂದು ನಿಂತ್ಮೇಲೆ ಹೊಲದಾಗೆ ಇರೋ ಲಕ್ಷ್ಮಿಗೆ ನಾವು ಪೂಜೆ ಮಾಡಿದ್ವಿ. ನವದೆ ಹಿಡಿದು ತೆಂಗಿನಕಾಯಿ ಎಲ್ಲ ಒಡ್ಕೊಂಡು ಮಷಿನ್ ಹಾಕಕ್ಕೆ ರೆಡಿ ಆದ್ವಿ ನೋಡ್ರಿ. ಈ ಥರ ಮಾಡೋದು ಪದ್ಧತಿ ಅದ ರೀ. ಮಷಿನ್ಗೂ ಪೂಜೆ ಮಾಡಿ ರಾಶಿ ಚಾಲು ಮಾಡ್ತಾರೆ ನೋಡ್ರಿ. ಕಣದ ಮೇಲೂ ತೆಂಗಿನಕಾಯಿ ಒಡೆದು ಆ ಕಣದ ಇದ್ರ ಮೇಲೆ ಇಡ್ತಾರೆ ನೋಡ್ರಿ. ಈ ಥರ ಒಬ್ಬರು ಮಷಿನ್ ಮೇಲೆ ನಿಂತಿರ್ತಾರೆ ರೀ. ಎಲ್ಲರೂ ತುಂಬಿ ಕೊಡ್ತಾರೆ ರೀ. ಒಬ್ಬರು ಮಷಿನ್ ಮೇಲೆ ನಿಂತವ್ರಿಗೆ ಕೊಡ್ತಾರೆ ನೋಡ್ರಿ. ಇದೇ ಥರ ಜೋಳ ಹಾಕ್ತಾರೆ ರೀ. ನೋಡ್ರಿ, ಈ ರಾಶಿ ಮಾಡಬೇಕಾದ್ರೂ ಒಂದು ಪ್ರೊಸೀಜರ್ ಅದ. ದಂಡಿದಿಂದನೇ ತುಂಬ್ಕೋತಾರೆ ನೋಡ್ರಿ. ಮುಂದೆಲ್ಲ ಈ ಥರ ರಾಶಿ ಹಾಕ್ತಾಯಿದ್ರೆ ಈ ಥರ ಹಿಂದ್ಗಡೆಯಿಂದ ಜೋಳ ಬಂದ್ಬಿಡ್ತಾವೆ ನೋಡ್ರಿ. ಈ ಥರ ಚೀಲ ಹಚ್ಚಿ ಎತ್ಕೋತಾರೆ ನೋಡ್ರಿ. ಒಬ್ರು ತನ್ನ ಚೀಲ ಎಲ್ಲ ಹೊಲಿದು ಪ್ಯಾಕ್ ಮಾಡ್ತಾರ್ರಿ. ಈ ಥರ ಒಯ್ದು ಹಚ್ತಾರೆ ನೋಡ್ರಿ. ಮತ್ತೆ ಅದೇ ಥರನೇ ತುಂಬಿಕೊಂಡು ಹೊಲ್ಕೋತಾರ್ರಿ.
ನೋಡ್ರಿ ಈ ಥರ ಮುರಿಯುವಾಗ ಈ ಥರ ಡೊಂಕ್ ತೆನಿ ಅದ್ರ ಸಿಕ್ಕರೆ ತಂದಿಡ್ತಾರ್ರಿ. ಇದನ್ನು ಕಾರುಣ್ಣಿ ಟೈಮಿಗೆ ಎತ್ತುಗಳಿಗೆ ಗುಗ್ರಿ ಮಾಡಿ ತಿನ್ನಿಸೋಂಥ ವಾಡಿಕೆ ಅದ ರೀ ಹಳ್ಳಿ ಕಡೆ. ಆ ಕಾರುಣ್ಣಿ ಹಬ್ಬ ಬರೋವರೆಗೂ ಈ ಥರ ಇರೋ ತೆನಿನ ಮನ್ಯಾಗ ತಂದು ಜಂತಿ ಕಟ್ಟಿರ್ತಾರೆ ನೋಡ್ರಿ. ನೋಡಿದ್ರಲ್ಲ ರೈತರ ಪಾಡು ಕಥೆ ವ್ಯಥೆ. ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ, ಹೀಗೆ ಸಪೋರ್ಟ್ ಮಾಡ್ತಾ ಇರ್ರಿ. ಸಿಗೋಣ ಮತ್ತೊಂದು ವಿಡಿಯೋದೊಂದಿಗೆ. ಧನ್ಯವಾದಗಳು ವಿಡಿಯೋ ನೋಡಿದ್ದಕ್ಕಾಗಿ.